ಒಲವಾರ ಇದು ಸೂತನ್ ಗೌಡ ಅವರು ಡೈರೆಕ್ಟ್ ಮಾಡಿ ವೇದಿಕ್ ಕೌಶಲ್, ಶಯಾನ್, ಅಭಯ್, ಮಾಲತೇಶ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಮಾರ್ಫ್ ಪ್ರೊಡಕ್ಷನ್ಸ್ ಈ ಸಿನಿಮಾವನ್ನ ನಿರ್ಮಿಸ್ತಾ ಇದ್ದು, ಸಿನಿಮಾ ಪಕ್ಕಾ ರೂಟೆಡ್ ಕಥೆಯನ್ನ ನಮ್ಮ ಮುಂದೆ ತರ್ತಾ ಇದೆ ಅಂತ ಟ್ರೈಲರ್ ನೋಡಿದಾಗ ಅನಿಸ್ತು. ಟ್ರೈಲರ್ ನೋಡಿ ಏನೆಲ್ಲಾ ನಿರೀಕ್ಷೆಗಳನ್ನ ಇದು ಹುಟ್ಟಿಸ್ತು ಅಂಡ್ ಏನೆಲ್ಲಾ ಹೋಪ್ಸ್ ಅನ್ನ ಇಟ್ಕೋಬಹುದು ಅನ್ನೋದನ್ನ ಈ ರಿವ್ಯೂ ಮೂಲಕ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ಲಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಕೋಸೂಡಿ ಅಂತ. ತಪ್ಪ ಕೇಳಿಸ್ಕೊಬಿಡಿ ಗುರುವೆ, ಅದು ಕಾಯಿಂದ ಶುರುವಾಗುವಂತಹ ಪದನೇ. ಇವನ್ ಕುಟುಂಬದಲ್ಲಿ 4 ಜನ ಇದ್ದಾರೆ. ಇವನ ಅಣ್ಣ ಕುಂಡೇಶಿ, ಅಪ್ಪ ಅಮ್ಮ, ಜಡೇಜಾ ಅನ್ನುವಂತಹ ಕೋಳಿ, ಗೌರ ಅನ್ನುವಂತಹ ಮುದ್ದಾದ ಹಸು. ಈ ಸುಂದರವಾದ ಕುಟುಂಬದಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇರ್ಬೇಕಾದ್ರೆ ಒಂದು ದಿನ ಎಲ್ಲ ಬದಲಾಗೋಗುತ್ತೆ. ಬಹಳಷ್ಟನ್ನ ಜೀವನ ಇವರಿಗೆ ಕಲಿಸುತ್ತೆ ಅಂಡ್ ಈ ಜರ್ನಿ ಹೇಗಿರುತ್ತೆ, ಅಲ್ಲಿ ಆದದ್ದಾದ್ರೂ ಏನು ಅನ್ನೋದೇ ಈ ಸಿನಿಮಾದ ಪ್ಲಾಟ್ ಆಗಿರುತ್ತೆ ಅನ್ನೋದು ಈ ಟ್ರೈಲರ್ ನಿಂದ ಆಲ್ಮೋಸ್ಟ್ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಈ ವರ್ಷ ಟಿಪಿಕಲ್ ಕಮರ್ಷಿಯಲ್ ಸಿನಿಮಾಗಳು ಸಖತ್ ಹೊಡೆತ ತಿಂದಿದೆ ಅಂಡ್ ಜನ ರೂಟೆಡ್ ಕಥೆಗಳನ್ನ, ಮಣ್ಣಿನ ಸೊಗಡಿನ ಕಥೆಗಳನ್ನ ನೋಡೋದಕ್ಕೆ ಆಸೆ ಪಡ್ತಾ ಇದ್ದಾರೆ. ಇನ್ನು ಈ ಟ್ರೈಲರ್ ನ ಎಡಿಟಿಂಗು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕಥೆಯ ಮುಖ್ಯ ಪಾತ್ರಧಾರಿಗಳನ್ನ ಆಡಿಯನ್ಸ್ಗೆ ಪರಿಚಯಿಸ್ತಾ ಅವರ ಹಾವ ಭಾವ ಎಲ್ಲವನ್ನ ಜನರಿಗೆ ಪರಿಚಯಿಸಿದ್ದು. ಕತೆ ಯಾವ ಚೌಕಟ್ಟಿನಲ್ಲಿ ಇರುತ್ತೆ ಅನ್ನೋದನ್ನ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ. ಬಟ್ ಆ ಚೌಕಟ್ಟು ಒಳಗಡೆ ಏನೇನಾಗುತ್ತೆ ಅನ್ನೋದನ್ನ ಬಿಟ್ಕೊಟ್ಟಿಲ್ಲ ಅಂಡ್ ಇದರ ಕ್ರೆಡಿಟ್ ಎಡಿಟರ್ ಶ್ರೀಕಾಂತ್ ಅವರಿಗೆ ಸಲ್ಲೇಬೇಕು. ಟ್ರೈಲರ್ ನಲ್ಲಿ ಡೈಲಾಗ್ಗಳು ಮನಸ್ಸನ್ನ ಗೆದ್ವು. ವೇದಿಕ್ ಕೌಶಲ್, ಶಯಾನ್ ಅವರ ಅಭಿನಯ ಹೃದಯ ಕರಗಿಸೋ ಹಾಗಿದ್ವು. ಆ ಪಾತ್ರಕ್ಕೆ ಬೇಕಿರುವಂತಹ ಮುಗ್ಧತೆ, ಆ ಸ್ವೀಟ್ನೆಸ್ ನ ತಮ್ಮ ಡೈಲಾಗ್ಸ್ ನಿಂದ, ಎಕ್ಸ್ಪ್ರೆಷನ್ಸ್ ನಿಂದ ತುಂಬಾ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಕೆಲವೊಂದು ಫ್ರೇಮ್ಗಳು ಆ ಊರಿನ ಒಳಗಿರುವಂತಹ ವರ್ಲ್ಡ್ ಏನಿದೆ ಅದನ್ನ ಸಖತ್ ಚೆನ್ನಾಗಿ ಕಟ್ಟಿದ್ದಾರೆ ಅಂಡ್ ಸಿನಿಮಾಟೋಗ್ರಫಿಯಲ್ಲಿ ಸಾಕಷ್ಟು ಹೊಸತನವನ್ನ ಟ್ರೈಲರ್ ನಲ್ಲಿ ತೋರಿಸಿದ್ದಾರೆ. ಕ್ಯಾಮ್ರಾ ಆಂಗಲ್ಸ್ ಆಗಿರ್ಬೋದು, ಅಲ್ಲಿನ ಲೈಟಿಂಗು ಎಲ್ಲದರಲ್ಲೂ ಆ ಕ್ರಿಯೇಟಿವಿಟಿ ಕಾಣ್ತಾ ಇತ್ತು ಅಂಡ್ ಅದು ಕತೆಗೆ ತುಂಬಾ ಅಥೆಂಟಿಕ್ ಆಗಿದೆ ಅಂತ ಫೀಲ್ ಕೂಡ ಆಗ್ತಾ ಇತ್ತು. ಇನ್ನು ಇಲ್ಲಿನ ಜಾನರ್ ಕಾಮಿಡಿ ಥ್ರಿಲ್ಲರ್ ಅಂತ ಹೇಳಲಾಗಿದ್ದು, ಬರೀ ಪ್ರೆಸೆಂಟೇಷನ್ ನಲ್ಲಿ ಸೈ ಅಂತ ಅನಿಸ್ಕೊಂಡು ಅಥವಾ ಬೇರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಎಕ್ಸೆಲ್ ಆಗಿ ಸ್ಟೋರಿ ಟೆಲಿಂಗ್ ನಲ್ಲಿ ಎಡುವುದೇ ಇರ್ಲಿ ಅಂತ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಸೂ ಫ್ರಮ್ ಸೋ ಅಥವಾ ಮುಂಬರಲಿರುವಂತಹ ಕಾಂತಾರ ಚಾಪ್ಟರ್ 1 ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಖಂಡಿತ ಮಾಡ್ತವೆ. ಆದ್ರೆ ಒಲವಾರ ಅಂತಹ ಸಿನಿಮಾಗಳು ಕೂಡ ಒಂದು ಲೆವೆಲ್ಗೆ ಸೌಂಡ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಸ್ಪೀಡ್ ನಲ್ಲಿ ಬೆಳೆಯುತ್ತೆ ಅಂಡ್ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಆಡಿಯನ್ಸ್ ಪುಲ್ ಅನ್ನ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಟ್ರೈಲರ್ ನಲ್ಲಿ ಕಥೆಯನ್ನ ಸಖತ್ ರಾ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನುವಂತಹ ಹಿಂಟ್ ಕೂಡ ಸಿಕ್ತು. ಅದಕ್ಕೆ ಕಾರಣ ಇಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿರುವಂತಹ ಬೈಗುಳಗಳು. ಬೇರೆ ಸುಮಾರು ಸಿನಿಮಾಗಳಲ್ಲಿ ಅದನ್ನ ಫೋರ್ಸ್ಫುಲ್ ಆಗಿ, ಅನವಶ್ಯಕವಾಗಿ ಅದನ್ನ ಡೈಲಾಗ್ಗೆ ತುರುಕಿರೋದನ್ನ ಕೂಡ ನೋಡಿದ್ವಿ. ಆದ್ರೆ ಇಲ್ಲಿ ಅದು ನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು. ಟ್ರೈಲರ್ ನ ಇಂಪ್ಯಾಕ್ಟ್ ಗೆ ಇನ್ನಷ್ಟು ಪುಷ್ ಅನ್ನ ಕೊಟ್ಟಿದ್ದು ಕದ್ರಿ ಮಣಿಕಾಂತ್ ಅವರ BGM. ಒಂದು ಬೆಚ್ಚಗಿರುವಂತಹ ಅಪ್ಪುಗೆ ಅಂತ ಆ ಸ್ಕೋರು ಟ್ರೈಲರ್ ನ ಉದ್ದಕ್ಕೂ ಫ್ರೇಮ್ಸ್ ನ ಎಲಿವೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ. ಸೊ ನಾನು ಆಗ್ಲೇ ಹೇಳಿದಾಗೆ ಬರೀ ಪ್ರೆಸೆಂಟೇಷನ್ ನಲ್ಲಿ, ಮೇಕಿಂಗ್ ನಲ್ಲಿ ಫುಲ್ ಮಾರ್ಕ್ಸ್ ಅನ್ನ ತಗೊಂಡು ಆಸ್ ಎ ಫಿಲಂ ಹಿಂದೆ ಬೀಳದೆ ಇರಲಿ ಅಂತ ಕೇಳ್ಕೊತೀನಿ. ಸಿನಿಮಾದ ರಿಲೀಸ್ ಡೇಟು ಇನ್ನು ಫೈನಲೈಸ್ ಆಗಬೇಕಿದ್ದು, ಪ್ರಮೋಷನ್ಸ್ ಆಗ್ಲಿ, ಮುಂದಿನ ಪ್ರಮೋಷನಲ್ ಕಂಟೆಂಟ್ ಆಗ್ಲಿ ಎಲ್ಲವನ್ನ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಅವರು ಟಾರ್ಗೆಟ್ ಮಾಡ್ತಿರುವಂತಹ ಆಡಿಯನ್ಸ್ ಅನ್ನ ತಲುಪಲಿ, ಬಸ್ಸು ಹೈಪು ಹುಟ್ಟಿಸ್ಲಿ ಅಂತ ಬಯಸ್ತೀನಿ ಅಂಡ್ ಇದನ್ನ ಅಚೀವ್ ಮಾಡೋದಕ್ಕೆ ಅವರ ಬಳಿ ಸಾಕಷ್ಟು ಸಮಯ ಕೂಡ ಇದೆ ಅಂತ ಅನ್ಕೊಂಡಿದೀನಿ. ಇನ್ನು ನೀವು ಈ ಟ್ರೈಲರ್ ಅನ್ನ ನೋಡಿಲ್ಲ ಅಂದ್ರೆ ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ. ಅಕಸ್ಮಾತ್ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.